ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಜಯಂತ ಮೇಘನಾದನ ಗನಗೋರಭವರ ಮೇಘನಾದನಿಗೆ ಇಂದ್ರಜಿತು ಕೀರ್ತಿ ಪ್ರಾಪ್ತಿ. ದೈತ್ಯ ಪಡೆ ಕಾಲ್ತೆಗೆಯುವುದನ್ನು ನೋಡಿದಾಗ ರಾವಣನ ಸುತನಾದ ಮೇಘನಾದನು ಸಿಟ್ಟಿನಿಂದ ಹುಂಕರಿಸಿದನು. ಇದೇನು, ನಮ್ಮವರು ಸ್ವರ್ಗದವರೆಗೆ ಆಗಮಿಸಿ ಮುತ್ತಿಗೆ ಹಾಕಿ ಸುರರನ್ನು ಪರಾಜಯಗೊಳಿಸದಿರುವುದೇ? ಅಸುರರೇ, ಭಯಗ್ರಸ್ಥರಾಗದಿರಿ. ಪ್ರತಿಯೋರ್ವ ರಾಕ್ಷಸನು ಆಯುಧ ಪಾಣಿಗಳಾಗಿ ದೇವತೆಗಳ ಮೇಲೆ ಧೈರ್ಯದಿಂದ ಎರಗಿರಿ. ನಾನೇ ನಿಮ್ಮೆಲ್ಲರ ಮುಂದಾಳುತ್ವವನ್ನು ವಹಿಸಿಕೊಂಡಿದ್ದೇನೆ. ರಾಕ್ಷಸ ವೀರರು ಕಾಲನ ವಶವಾಗುವುದಕ್ಕೆ ಆಸ್ಪದವೇ ಇಲ್ಲ. ರಾಕ್ಷಸನ ಆರ್ಭಟದಿಂದ ದಿವಿಜರ ಹೃದಯವು ಝಲ್ಲೆನಿಸಿತು. ಕಾಳ್ಗಿಚ್ಚು ಕಾಡನ್ನು ಸುಡುವಂತೆ ಭಾಸವಾಯಿತು. ಮಹಾವಿಷ್ಣುವಿನಿಂದ ಭರವಸೆಯನ್ನು ಪಡೆದಿದ್ದ ದೇವೇಂದ್ರನು ಯಥಾನುಶಕ್ತಿ ಕಾದಾಡುವ ಮನೋಸಂಕಲ್ಪ ಮಾಡಿದ್ದರಿಂದ ದೇವೇಂದ್ರನು ವೀರವಿಖ್ಯಾತನಾದ ತನ್ನ ಪುತ್ರ ಜಯಂತನನ್ನು ಆಶೀರ್ವದಿಸಿ ಸಂಗ್ರಾಮ ಭೂಮಿಗೆ ಕಳುಹಿಸಿದನು. ನೈತಿಕ ಬಲವು ಸ್ವಂತ ಭುಜಬಲವೂ ಇರುವ ಶೂರ ಜಯಂತನು ರಾವಣ ಪುತ್ರನಾದ ಮೇಘನಾದನನ್ನು ಎದುರಿಸಿದನು. ಮೇಘನಾದನು ದೇವಸಾರಥಿಯ ಪುತ್ರನಾದ ಗೋಮುಖನ ಮೇಲೆ ಶರಾವಳಿಗಳನ್ನು ಹೂಡಿದನು. ತನ್ನ ಸಾರಥಿಯ ಮೇಲೆ ಆಕ್ರಮಿಸಿದ್ದನ್ನು ನೋಡಿ ಜಯಂತನು ಮೇಘನಾದನ ಸಾರಥಿಯನ್ನು ಘಾಸಿಗೊಳಿಸಿದನು. ನಿಶಿತವಾದ ಅಸ್ತ್ರಗಳು ಉಭಯ ರಥಿಕರಿಂದಲೂ ಎಸೆಯಲ್ಪಟ್ಟವು. ರಾವಣಿಯ ಆಟೋಪ ಕೋಪವು ವರ್ಣಿಸಲು ಅಸಾಧ್ಯ. ಮುಸುಲ, ಗತೆ, ಶತಘ್ನಿ, ಖಡ್ಗ, ಪರಶು, ಗಿರಿ, ಶೃಂಗಾದಿಗಳನ್ನು ಜಯಂತನ ಮೇಲೆ ಪ್ರಯೋಗಿಸಿದರು. ಕೃತಕವಾದ ಗಾಢಾಂಧಕಾರವು ರಾವಣಿಯಿಂದ ಸೃಷ್ಟಿಸಲ್ಪಟ್ಟಾಗ ಗೀರ್ವಾಣರು ಜರ್ಜರಿತರಾದರು. ಎಲ್ಲೆಲ್ಲೂ ಅಂಧಕಾರವು ಆವರಿಸಿದಾಗ ಪ್ರಲೋಮ ರಾಕ್ಷಸವೀರನು ತನ್ನ ಮೊಮ್ಮಗನಾದ ಜಯಂತನನ್ನು ಸಮುದ್ರದ ಆಳಕ್ಕೆ ಎಳೆದೊಯ್ದು ಅಡಗಿಕೊಂಡನು. ಇಂದ್ರನ ಪತ್ನಿ ಶಚೀದೇವಿಯು ಪ್ರಲೋಮನ ಮೋಹದ ಕುಮಾರಿಯಾದ್ದರಿಂದ ಆ ಪುತ್ರವಾತ್ಸಲ್ಯ ಜಯಂತನನ್ನು ರಕ್ಷಿಸಲು ಪ್ರೇರೇಪಿಸಿತು. ರಾಕ್ಷಸರ ಕೈ ಮೇಲಾಗುತ್ತಾ ಬಂತು. ದೇವತೆಗಳು ಜಯವಧುವನ್ನು ವರಿಸಲಾಗದೆ ಕಂಗೆಡುವುದನ್ನು ಗಮನಿಸಿ ದೇವೇಂದ್ರನು ವಜ್ರಾಯುಧವನ್ನು ಹಿಡಿದು ವಸು, ರುದ್ರ, ಆದಿತ್ಯ ಸಿದ್ಧ ಸಾಧ್ಯರೊಡಗೂಡಿ ಕದನ ಕಣವನ್ನು ಪ್ರವೇಶಿಸಿದನು. ಸುಂಟರ ಗಾಳಿ ಬೀಸತೊಡಗಿತು. ಸರ್ಪಗಳು ಹೆಡ ಎತ್ತಿ ಬುಸುಗುಟ್ಟಿದವು. ವಿಶ್ವಕರ್ಮನಿಂದ ನಿರ್ಮಿತವಾದ ರಥವನ್ನು ಏರಿ ಯುದ್ಧ ಕಹಳೆಯನ್ನು ಮೊಳಗಿ ಯುದ್ಧ ಭೂಮಿಯಲ್ಲಿ ಸಂಚರಿಸತೊಡಗಿದನು. ಇನ್ನೊಂದು ಕಡೆಯಲ್ಲಿ ರುದ್ರಗಣಗಳಿಗೂ ದಶಕಂಠನ ಅನುಜನಾದ ಕುಂಭಕರ್ಣನಿಗೂ ಯುದ್ಧ ನಡೆಯಿತು. ಮಿಂಚಿನಂತೆ ಅತ್ತ ಇತ್ತ ಚಲಿಸುವ ಕುಂಭಕರ್ಣನ ಸೈನ್ಯವು ದೇವತೆಗಳಿಂದ ಹತವಾಯಿತು. ಇನ್ನೊಂದು ಕಡೆಯಲ್ಲಿ ದೈತ್ಯ ಸೈನ್ಯದಲ್ಲಿ ಅನೇಕರು ರಥವಿಹೀನರಾದರು. ಪನ್ನಗ, ಕುದುರೆ, ವರಾಹ ಆನೆಗಳ ಮೇಲೇರಿಕೊಂಡು ದಿವಿಜ ಸಂತತಿಯನ್ನು ಸದೆಬಡೆಯಲು ಪ್ರಾರಂಭಿಸಿದರು. ಅಂಗಾಂಗಗಳನ್ನು ಕಳೆದುಕೊಂಡ ಉಭಯ ಸೈನಿಕ ವರ್ಗವನ್ನು ನೋಡುತ್ತಿರುವಾಗ ಅದ್ಭುತ ಮಾಯಾ ಚಿತ್ರಶಾಲೆಯಂತೆ ತೋರಿತ್ತು. ಎರಡೂ ಪಕ್ಷಗಳಲ್ಲಿ ಅನೇಕ ರೀತಿಯಲ್ಲಿ ಕಷ್ಟನಷ್ಟಗಳುಂಟಾದ್ದನ್ನು ನೋಡಿದ ರಾವಣ ಮತ್ತು ಮಹೇಂದ್ರನು ಒಬ್ಬರನ್ನೊಬ್ಬರು ಸೋಲಿಸಲು ಅನುವಾದರು. ಅವರಿಬ್ಬರ ಕಾಳಗದ ಭೀಕರತೆಯನ್ನು ವಿಶ್ಲೇಷಿಸಲು ಅಸಾಧ್ಯ. ರಾಕ್ಷಸರ ಸೈನ್ಯ 10ರಲ್ಲಿ ಕೇವಲ 1 ಮಾತ್ರ ಉಳಿಯಿತು. ಉಳಿದವರೆಲ್ಲರೂ ಸುರ ಸೈನ್ಯದಿಂದ ಹತರಾಗಿ ರಕ್ತದ ಮಡುವಿನಲ್ಲಿ ಮುಳುಗಿದರು. ಅವರೆಲ್ಲರ ದುರಹಂಕಾರ ಮಸಣದಂತೆ ಮಣ್ಣು ಪಾಲಾಯಿತು. ದೈತ್ಯರ ಅವಸಾನದಿಂದ ದುಃಖಿತನಾದ ರಾವಣನು ಅಮರರು ಇನ್ನೆಂದಿಗೂ ಸೋಲಿನ ದವಡೆಯಿಂದ ಹೊರಬರಬಾರದೆನ್ನುವ ಹಠದಿಂದ ಪುಂಖಾನುಪುಂಖವಾಗಿ ಶಸ್ತ್ರಗಳನ್ನು ದಿವಿಜರ ಮೇಲೆ ಪ್ರಯೋಗಿಸಿದನು. ಸಾರಥಿ ಅರೆ ಕ್ಷಣವೂ ವಿಳಂಬಿಸದೆ ಸ್ಯಂದನವನ್ನು ಮುನ್ನಡೆಸು. ದೇವಸೇನೆಯ ನಂದನವನದಿಂದ ಉದಯ ಪರ್ವತದವರೆಗೆ ಹರಡಿದೆಯಲ್ಲವೇ? ರಥಾಶ್ವಗಳನ್ನು ಹುರಿದುಂಬಿಸಿ ವಿಶಾಲವಾದ ರಣಕಣದಲ್ಲಿ ಪ್ರತಿಯೊಂದು ದಿಕ್ಕಿಗೂ ಮನೋವೇಗದಿಂದ ಧಾವಿಸುವಂತೆ ಅಣಿಗೊಳಿಸು ಎಂದನು. ರಾವಣನ ರಥವು ರಭಸದಿಂದ ಅತ್ತಿಂದಿತ್ತ ಓಡುವುದನ್ನು ನೋಡಿ ದೇವೇಂದ್ರನು ತನ್ನವರನ್ನು ಜಾಗೃತಗೊಳಿಸಿದನು.
ಅಮರರೇ, ಯಾರೊಬ್ಬರೂ ಭಯಪಡುವ ಅವಶ್ಯಕತೆ ಇಲ್ಲ. ಈ ಪೂರ್ವದಲ್ಲಿ ಬಲಿ ಮಹಾರಾಜನು ಹೀಗೆಯೇ ಮೆರೆದಿದ್ದನು. ಅವನನ್ನು ಹಿಮ್ಮೆಟ್ಟಿಸಿ ನಾನು ಸಿಂಹಾಸನದಲ್ಲಿ ವಿಜೃಂಭಿಸಲಿಲ್ಲವೇ? ಬ್ರಹ್ಮನ ವರಬಲವು ರಾವಣನನ್ನು ಸದ್ಯಕ್ಕೆ ಸಾಯದಂತೆ ಮಾಡಿರಬಹುದು. ಆದರೆ ಅವನನ್ನು ಸೆರೆ ಹಿಡಿಯುವುದಕ್ಕೆ ನಮಗೇನು ಕಷ್ಟವಿಲ್ಲ. ನಾನೇ ಮುಂದಡಿಯಿಡುತ್ತಿದ್ದೇನೆ. ದುಷ್ಟರ ವಂಶವನ್ನೇ ನಾಶ ಮಾಡುವುದಕ್ಕೋಸ್ಕರ ಮಗದೊಮ್ಮೆ ಬದ್ಧ ಕಂಕಣರಾಗಿ. ಅಷ್ಟು ಕೇಳಿದೊಡನೆಯೇ ಇಂದ್ರಾದಿ ದೇವತೆಗಳು ರಾವಣನನ್ನು ಸುತ್ತುಗಟ್ಟಿದರು. ಇದನ್ನು ಕೇಳಿದ ಮೇಘನಾದನು ಕೋಪದಿಂದ ವೈರಿಗಳ ಸೈನ್ಯದೊಳಗೆ ನುಗ್ಗಿದನು. ಈಶ್ವರಾನುಗ್ರಹವಾದ ಮಾಯಾವಿದ್ಯೆಯನ್ನು ಪ್ರಯೋಗಿಸಿ ದೇವೇಂದ್ರನ ಮೇಲೆ ಕೈ ಮಾಡಿದನು. ಮಾಯಾವಿಯಾದ್ದರಿಂದ ದೇವೇಂದ್ರನು ಇಂದ್ರಾರಿಯನ್ನು ಕಾಣಲಾಗಲಿಲ್ಲ. ರಾವಣಿಯು ಇಂದ್ರ ಸಾರಥಿಯನ್ನು ನೋಯಿಸಿದನು. ಆ ಕೂಡಲೇ ಮಹೇಂದ್ರನು ಶತಪ್ರಯತ್ನ ಮಾಡಿ ಕಾದಾಡಿದರೂ ಪ್ರಯೋಜನವಾಗಲಿಲ್ಲ. ಬಳಲಿದ ಅವನನ್ನು ಮೇಘನಾದನು ಬಂಧಿಸಿ ತನ್ನ ಪಾಳಯಕ್ಕೆ ಎಳೆದೊಯ್ದನು. ರಾವಣಿಯ ಮಾಯಾವಿಯಾಗಿ ತಮ್ಮ ದೊರೆಯಾದ ಸುರೇಂದ್ರನನ್ನು ಕದ್ದೊಯ್ದಾಗ ದೇವತೆಗಳು ಸಹಿಸದಾದರು. ಅವರೆಲ್ಲರೂ ಒಂದಾಗಿ ದಶಕಂಠನ ಮೇಲೆ ಮುನ್ನುಗ್ಗಿದರು. ಆದಿತ್ಯ, ವಸು ಮೊದಲಾದವರು ರಾವಣನೊಂದಿಗೆ ಎಷ್ಟು ಕಾದಾಡಿದರೂ ಫಲಕಾರಿಯಾಗಲಿಲ್ಲ. ಮೇಘನಾದನಿಗೆ ನಡೆದುದೆಲ್ಲವೂ ಅರಿವಾಯಿತು. ತನ್ನ ಅಪ್ಪನನ್ನು ಉದ್ದೇಶಿಸಿ, ಪಿತೃಮಹಾಶಯರೇ, ಸುರಾಧೀಶನನ್ನು ಅವರ ಸೇನೆಯ ಮಧ್ಯದಿಂದ ಎಳೆದು ತಂದಿದ್ದೇನೆ. ನಾವಿನ್ನು ಲಂಕೆಗೆ ತೆರಳೋಣ. ಅಪೇಕ್ಷಿಸಿದ ಕಾರ್ಯ ನಿರ್ವಿಘ್ನವಾಗಿ ನೆರವೇರಿತು. ವೈರಿಗಳನ್ನು ಬೇಕಾದಷ್ಟು ದಂಡಿಸಿದ್ದೇನೆ. ಇನ್ನು ಈ ಸುರಲೋಕದ ಭೋಗ ನಿಮ್ಮ ಪಾಲಿಗೆ ಸ್ಥಿರವಾಯಿತು. ಕುಮಾರನ ನುಡಿಗಳನ್ನು ಆಲಿಸಿ ರಾವಣನಿಗೆ ಹರ್ಷವಾಯಿತು. ಮಗನೇ, ಯಾರಿಂದಲೂ ಮಾಡಿಸಲು ಅಸದಳವಾದ ಕಾರ್ಯವನ್ನು ಎಸಗಿದ್ದೀಯ. ನೀನು ಸೂಚಿಸಿದಂತೆ ಲಂಕೆಗೆ ಹೋಗೋಣ. ಸುರೇಂದ್ರನನ್ನು ಜಯಿಸಿರುವುದರಿಂದ ನಿನ್ನನ್ನು ನಮ್ಮವರೆಲ್ಲರೂ ಅಭಿನಂದಿಸಿದ್ದಾರೆ. ಶ್ಲಾಘನೆಯ ಅಭಿಷೇಚನೆಯನ್ನು ಮಾಡಿದ್ದಾರೆ. ರಾಕ್ಷಸ ವೀರ ಸಮೇತ ರಾವಣನು ತನ್ನ ಮಗ ಮೇಘನಾದನೊಂದಿಗೆ ಲಂಕೆಗೆ ಪಯಣಿಸಿದನು. ದಶಕಂಠ ಪುತ್ರನ ವಿಕ್ರಮಾತಿಶಯವನ್ನು ವೀಕ್ಷಿಸಿದ ಬ್ರಹ್ಮದೇವರು ಗಗನಪಥದಲ್ಲಿ ನಿಂತು ಆಶೀರ್ವದಿಸಿದರು. ಹೇ ರಾವಣ, ನೀನು ಅಸಮಬಲ ನಿರುತ್ತೀಯ. ನಿನ್ನ ಭುಜಬಲದ ಸಮಕ್ಷಮದಲ್ಲಿ ಯಾರು ತಾನೇ ನಿಲ್ಲಬಲ್ಲರು? ಇದೀಗ ನಿನ್ನ ಕುಮಾರ ಮೇಘನಾದನು ನಿನಗಿಂತಲೂ ಶಕ್ತಿಶಾಲಿಯಾಗಿ ತೋರುತ್ತಿದ್ದಾನೆ. ಜಗದೇಕ ವೀರನ ಪುತ್ರನು ಜಗದೇಕ ವೀರನಾಗಬೇಕಲ್ಲವೇ? ದಾನವಾಧಿಪತಿ ಅಮರೇಶ್ವರನನ್ನು ಸೋಲಿಸಿದ್ದರಿಂದಾಗಿ ಅವನಿಗೆ ಕೀರ್ತಿಯುತವಾದ ನಾಮವನ್ನು ಅಭಿದಾನ ಮಾಡಿದ್ದೇನೆ. ಇನ್ನು ಮುಂದಕ್ಕೆ ನಿನ್ನ ಕುಮಾರ ಶ್ರೇಷ್ಠನು ಜ್ಯೇಷ್ಠನೂ ಆದ ಮೇಘನಾದನು ಜಗತ್ತಿನಲ್ಲಿ ಇಂದ್ರಜಿತು ನಾಮದಿಂದ ಪರಿಖ್ಯಾತನಾಗಲಿ. ಇವನ ಅತಿ ಶಕ್ತಿಶಾಲಿಯು ದುರ್ಜಯನೂ ಆಗಿ ರಣರಂಗದಲ್ಲಿ ವಿಜೃಂಭಿಸಲಿ. ರಾವಣ, ದೇವತೆಗಳೆಲ್ಲರೂ ನಿನ್ನ ಪಡೆಯಿಂದ ಸೋಲಿಸಲ್ಪಟ್ಟಾಗ ಈ ಇಂದ್ರನನ್ನು ಯಾಕೆ ಸೆರೆಯಲ್ಲಿಡುವೆ? ಅದರಿಂದ ಆಗುವ ಲಾಭವಾದರೂ ಏನು? ಅವನನ್ನು ವಿಮುಕ್ತಿಗೊಳಿಸು. ತೀಕ್ಷ್ಣಮತಿಯಾದ ಮೇಘನಾದನು ಮಹೇಂದ್ರನನ್ನು ಬಂಧನದಿಂದ ಹೊರಬಿಡುವುದಕ್ಕೆ ಯಾವುದಾದರೂ ಪ್ರತಿಫಲವನ್ನು ಕೊಡಲು ಒತ್ತಾಯಿಸಿದನು. ಈ ಜಗತ್ತಿನಲ್ಲಿ ಎಲ್ಲರಿಗೂ ಮರಣ ಭಯವೊಂದಿರುತ್ತದೆ. ಆದ್ದರಿಂದ ನಾನೋರ್ವನು ಮರಣರಹಿತನಾಗುವಂತೆ ವರವನ್ನು ನೀಡು. ಎಲ್ಲರಿಗಿಂತಲೂ ಭಿನ್ನವಾಗಿಯೇ ಬದುಕಲು ಇಚ್ಛಿಸುತ್ತೇನೆ. ಇದನ್ನು ದಯಮಾಡು ಎಂದು ಅಪೇಕ್ಷಿಸಿದನು. ಆಗ ಬ್ರಹ್ಮದೇವರು ಮುಗುಳ್ನಗುತ್ತಾ, ಮೇಘನಾದ, ಜಗತ್ತಿನಲ್ಲಿ ಹುಟ್ಟಿದ ಜೀವಿಗೆ ಮರಣವು ಕಟ್ಟಿಟ್ಟ ಗಂಟು. ಅದನ್ನು ಹರಿಹರ ಬ್ರಹ್ಮರಿಂದಲೂ ತಪ್ಪಿಸಲಾಗದು. ಅದೊಂದನ್ನು ಬಿಟ್ಟು ಬೇರಾವುದನ್ನು ಅಪೇಕ್ಷಿಸಿದರೆ ವರವನ್ನು ಧಾರಾಳವಾಗಿ ನೀಡುತ್ತೇನೆ ಎಂದು ವಾಣೀಪತಿಯು ನುಡಿದಾಗ ಮೇಘನಾದನು ಮತ್ತೊಂದು ಅಪೇಕ್ಷೆಯನ್ನು ಮಂಡಿಸಿದನು. ಚತುರ್ಮುಖ ಬ್ರಹ್ಮನೇ, ನೀನು ಆದೇಶಿಸುವಂತೆ ದೇವೇಂದ್ರನನ್ನು ಮುಕ್ತಗೊಳಿಸಬೇಕಾದರೆ ಸರಳವಾದ ಶರ್ತವೊಂದನ್ನು ಸೂಚಿಸುತ್ತೇನೆ. ನಾನು ಸಂಗ್ರಾಮ ಕಣದಲ್ಲಿ ಯುದ್ಧ ಪ್ರಾರಂಭ ಮಾಡುವ ಮುನ್ನ ಮಂತ್ರ ಪುರಸ್ಸರವಾಗಿ ಅಗ್ನಿದೇವನಿಗೆ ಹವಿಸ್ಸನ್ನು ಈಯುತ್ತೇನೆ. ಆಗ ಅಶ್ವಸಹಿತವಾದ ದಿವ್ಯರಥವು ಪ್ರತ್ಯಕ್ಷವಾಗಬೇಕು. ಅದನ್ನು ಏರಿ ಯುದ್ಧ ಮಾಡಿದರೆ ಶತ್ರುಗಳಿಂದ ಅವಧ್ಯನಾಗಬೇಕು.
ನಾನು ಪ್ರಾರಂಭಿಸಿದ ಹೋಮವು ವಿಘ್ನದಿಂದಾಗಿ ಮಧ್ಯದಲ್ಲಿ ನಿಂತು ಹೋದರೆ ನನಗೆ ಮರಣ ಪ್ರಾಪ್ತಿಯಾಗಬಹುದು. ಕೇವಲ ನನ್ನೀ ಭುಜಬಲದಿಂದ ಸಂಪಾದಿಸಬಹುದಾದ ಈ ವರವನ್ನು ನಿರಾಕರಿಸಬೇಡ ಎಂದಾಗ ಬ್ರಹ್ಮದೇವರು ತಥಾಸ್ತು ಎಂದು ಉಸುರಿ ಇಂದ್ರನನ್ನು ಸೆರೆಯಿಂದ ಬಿಡಿಸಿದರು ಎಂಬಲ್ಲಿಗೆ ಮೇಘನಾದನಿಂದ ಘನಘೋರ ಭವರ, ಮೇಘನಾದನಿಗೆ ಇಂದ್ರಜಿತು ಕೀರ್ತಿ ಪ್ರಾಪ್ತಿ ಎನ್ನುವ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು ಸ್ನೇಹಿತರೆ. ರಾಮಾಯಣದ ಈ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.